ನಮಸ್ಕಾರ ಸ್ನೇಹಿತರೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಕಳೆದ 2-3 ವರ್ಷಗಳಿಂದ ಯಾವುದೇ ಥರ ಕಾಲ್ಫಾರ್ಮ್ ಆಗಿದ್ದಿಲ್ಲ. ಆದರೆ ಇವಾಗ KEA ಬೋರ್ಡ್ದವರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹುದ್ದೆಗಳನ್ನು ನೋಟಿಫಿಕೇಷನ್ ಮಾಡಿದ್ದಾರೆ. ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟು ಹುದ್ದೆಗಳದಾವ ಅಂತೇಳಿ ಕಂಪ್ಲೀಟ್ ಡೀಟೇಲ್ ಆಗಿ ನೋಡ್ಕೊಂಡು ಬರೋನು ಬರ್ರಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. KEA ಬೋರ್ಡಿಂದ AE ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್, ಸಹಾಯಕ ಅಭಿಯಂತರರು. ಕೃಷಿ ಇಲಾಖೆಯಲ್ಲಿ ಸುಮಾರು 10 ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಹಾಗೆ BWSSB ಬೆಂಗಳೂರು ನಗರ ನೀರು ಸರಬರಾಜು ಒಳಚರಂಡಿ ಮಂಡಳಿ, ಇದರಲ್ಲಿ ಕೂಡ ಸಿವಿಲ್ಗೆ 13 ಪೋಸ್ಟ್ಗಳದಾವ, ಮೆಕ್ಯಾನಿಕಲ್ 2 ಪೋಸ್ಟು, ಕಂಪ್ಯೂಟರ್ ಸೈನ್ಸ್ 1 ಪೋಸ್ಟ್. ಇಲ್ಲಿ ಕೂಡ 16 ಪೋಸ್ಟ್ಗಳನ್ನು ಕರೆಯಲಾಗೈತೆ ನೋಡ್ರಿ. ಇನ್ನು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಖಾಲಿ ಇರುವಂಥ ಹುದ್ದೆಗಳ ವಿವರವನ್ನು ನೋಡೋದಾದ್ರೆ ಇಲ್ಲಿ ಸಿವಿಲ್ಗೆ 1 ಪೋಸ್ಟ್ ಅದ ರೀ. ಗ್ರೂಪ್ ಬಿ ಅಂದರೆ ಇದು AW ಅದ, ಇದು AE 3 ಅದಾವ್ರಿ. ಇದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಆನ್ಲೈನ್ ಅರ್ಜಿ ಸಲ್ಲಿಸುವ ಸ್ಟಾರ್ಟಿಂಗ್ ಡೇಟ್ ಯಾವುದಪ್ಪ ಅಂದ್ರೆ 21/5/2026ರಿಂದ 4/6/2026. ಕೇವಲ 15 ದಿನಗಳು ಮಾತ್ರ ಕಾಲ ಅವಧಿಯನ್ನು ಕೊಟ್ಟಿದ್ದಾರೆ ನೋಡ್ರಿ ಆನ್ಲೈನ್ ಅಪ್ಲಿಕೇಶನ್ ಹಾಕೋಲಿಕ್ಕೆ. ಇನ್ನು ಅರ್ಜಿಯ ಶುಲ್ಕವನ್ನು ನೋಡೋದಾದ್ರೆ 2A 2B 3A 3Bದವರಿಗೆ 750 ರೂಪಾಯಿ ಇಟ್ಟಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇವರಿಗೆಲ್ಲ 500 ರೂಪಾಯಿ ಇಟ್ಟಿದ್ದಾರೆ ನೋಡ್ರಿ. ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕವನ್ನು ಇಟ್ಟಿದ್ದಾರೆ. ಈಗಿರುವಂಥ ಸಿಲೆಬಸ್ ಏನಂತ ನೋಡೋದಾದ್ರೆ ಪತ್ರಿಕೆ 1 ಅಂದ್ರೆ ಸಾಮಾನ್ಯ ಜ್ಞಾನ ಸುಮಾರು 300 ಮಾರ್ಕ್ಸಿಗೆ ಇರ್ತೈತಿ. ಸಾಮಾನ್ಯ ಜ್ಞಾನಪ್ಪ ಅಂದ್ರೆ ಎಲ್ಲ ಓದ್ಬೇಕ್ರಿ. ಆಲ್ಮೋಸ್ಟ್ GK ಏನಂತ ಇರ್ತಲ್ಲ ಅದು ಎಲ್ಲ ಓದಬೇಕಾಗತ್ತೆ. ಇನ್ನು ಪತ್ರಿಕೆ 2 ನೋಡೋದಾದ್ರೆ ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಇರ್ತೈತೆ ರೀ. ಇಂಜಿನಿಯರಿಂಗ್ ಒಳಗೆ ನೀವು ಏನು ಸಬ್ಜೆಕ್ಟ್ಗಳು ಕಲ್ತಿರ್ತಿರಲ್ಲ ಅವೆಲ್ಲ ಸಬ್ಜೆಕ್ಟ್ಗಳನ್ನು ನೀವು ಓದಬೇಕಾಗತ್ತೆ ಈ ಪೇಪರಿಗೆ. ಇದು ಆಗಿತ್ತು KEA ಬೋರ್ಡಿಂದ ಬಂದಂಥ ಹೊಸ ನೋಟಿಫಿಕೇಷನ್ನ ವಿವರ. ಇದೇ ಥರ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ಅಪ್ಡೇಟ್ಗಳು ಬೇಕಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.